ದೆಹಲಿಯಲ್ಲಿ ನೀಟ್ ಹೋರಾಟ ನಿಲ್ಲುವ ಯಾವ ಸೂಚನೆಯೂ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ನೀಟ್ ಹೋರಾಟ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಕೇವಲ ದೆಹಲಿ ಮಾತ್ರ ಅಲ್ಲ, ಇತರೆ ರಾಜ್ಯಗಳಿಗೂ ಕೂಡ ಈ ಹೋರಾಟ ಹಬ್ತಾ ಇದೆ. ಈಗಾಗಲೇ ದೆಹಲಿಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವೂ ನಡೆದಿದೆ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೆದಿದೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ನೀಟ್ನಲ್ಲಿ ಬಿತ್ತು ಕಲ್ಲೇಟು, ಮುಗಿಯುತ್ತಿಲ್ಲ ದಿಲ್ಲಿ ದಂಗಲ್. ಒಂದು ಕಡೆ ಪಟ್ಟು, ಇನ್ನೊಂದು ಕಡೆ ಪೆಟ್ಟು. ದೆಹಲಿಯಲ್ಲಿ ಒಟ್ಟಾರೆಯಾಗಿ ಹೇಳೋದಾದ್ರೆ ನಡೀಬಾರದ್ದು ನಡೆಯುತ್ತಿದೆ. ಶಾಂತಿಯುತವಾಗಿ ನಡೀಬೇಕಿದ್ದ ಪ್ರತಿಭಟನೆ ಯಾವ್ಯಾವುದೋ ಕಾರಣಕ್ಕೆ ಹಿಂಸಾತ್ಮಕವಾಗಿ ಬದಲಾಗಿದೆ. ಹೌದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಜಿರಳೆ ಪಾರ್ಟಿ ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಪೊಲೀಸರ ಲಾಠಿಗಳಿಂದ ಪೆಟ್ಟು ಕೂಡ ತಿಂತಾ ಇದ್ದಾರೆ. ಪೊಲೀಸರಿಗೂ ಪೆಟ್ಟು ಬೀಳುತ್ತಾ ಇದೆ. ಹೌದು, ದೆಹಲಿಯ ಕನ್ನಾಟ್ ಪ್ಲೇಸ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು, ವಿದ್ಯಾರ್ಥಿಗಳನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಇದರಿಂದ ಕೆರಳಿದ ವಿದ್ಯಾರ್ಥಿಗಳು ಪೊಲೀಸರ ಮೇಲೆಯೇ ಕಲ್ಲು ತೂರಿದ್ದಾರೆ. ಎಸಿಪಿ ಸೇರಿದಂತೆ 6 ಮಂದಿಗೆ ಗಾಯ. ಪ್ರತಿಭಟನಾಕಾರರು ತೂರಿದ ಕಲ್ಲು ಪೊಲೀಸರನ್ನ ಗಾಯಗೊಳಿಸಿದೆ. ಕಲ್ಲು ತೂರಾಟದಲ್ಲಿ ಎಸಿಪಿ ವಿವೇಕ್ ಭಗತ್ಗೆ ಗಾಯವಾಗಿದೆ. ದೆಹಲಿಯ ಆರ್ಎಂಎಲ್ ಆಸ್ಪತ್ರೆಗೆ ವಿವೇಕ್ ಭಗತ್ ದಾಖಲಾಗಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕನಿಷ್ಠ 6 ಮಂದಿ ಪೊಲೀಸರು ಗಾಯಗೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಪೊಲೀಸರ ಕಡೆಗೆ ಕಲ್ಲು ತೂರಿ ಬರ್ತಾ ಇದ್ದಂತೆ ಪೊಲೀಸರು ಅಶ್ರುವಾಯು ಸಿಡಿಸಿದ್ದಾರೆ. ಪೊಲೀಸರ ಲಾಠಿ ಕಸಿದು ಪೊಲೀಸರ ಮೇಲೆಯೇ ದಾಳಿ. ಅಂದಹಾಗೆ ಬುಧವಾರ ರಾತ್ರಿ ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಾ ಇತ್ತು. ಸಾವಿರಾರು ಮಂದಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ನಿಯಂತ್ರಿಸಲು ಮುಂದಾದಾಗ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಪೊಲೀಸರು ಹಾಗೂ ಆರ್ಎಎಫ್ ತಂಡಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಯಿತು. ಪೊಲೀಸರ ಮೇಲೆ ಕಲ್ಲು, ನೀರಿನ ಬಾಟಲ್ಗಳನ್ನ ಎಸೆದರು. ಕೆಲ ಯುವಕರು ಪೊಲೀಸರ ಲಾಠಿಗಳನ್ನೇ ಎಳೆದು ಪೊಲೀಸರಿಗೆ ಅಟ್ಟಾಡಿಸಿ ಹೊಡೆದರು. ಪೊಲೀಸರು ಅಶ್ರುವಾಯು ಸಿಡಿಸಿ ಲಾಠಿ ಚಾರ್ಜ್ ಮಾಡಿದರೂ ಪ್ರಯೋಜನವಾಗಿಲ್ಲ. ಪೊಲೀಸರು ಸ್ಥಳದಿಂದ ಓಡಿ ಹೋಗಲು ಮುಂದಾದಾಗ ಎಸಿಪಿ ವಿವೇಕ್ ಭಗತ್ ಮೇಲೆ ದಾಳಿ ನಡೆದಿದೆ. ಕಲ್ಲು ತೂರಿದ್ದು ಜಿರಳೆಗಳಲ್ಲ, ಜಿರಳೆ ನಾಯಕ ಸಮರ್ಥನೆ. ಒಟ್ನಲ್ಲಿ ಒಂದಷ್ಟು ಮಂದಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು. ಅದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗುವಂತಿತ್ತು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಿರಳೆ ಪಕ್ಷದ ನಾಯಕ ಅಭಿಜಿತ್ ದೀಪ್ಗೆ, ಕಲ್ಲು ತೂರಿದವರು ನಮ್ಮ ಪಕ್ಷದವರಲ್ಲ, ನಮ್ಮ ಪಕ್ಷದವರು ಈ ರೀತಿ ಮಾಡಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡಿದವರು ಯಾರೇ ಇದ್ರೂ ಶಿಕ್ಷೆಯಾಗಲಿ ಎಂದಿದ್ದಾರೆ. ದಿಲ್ಲಿಯಲ್ಲಿ ಮುಂದುವರೆದ ಜಿರಳೆ ದಂಗೆ ದಂಗಲ್. ದಿಲ್ಲಿಯಲ್ಲಿ 17 ಮೆಟ್ರೋ ಸ್ಟೇಷನ್ಗಳು ಬಂದ್. ಬುಧವಾರ ಸೈಲೆಂಟ್ ಆದ ಪ್ರತಿಭಟನೆ ಗುರುವಾರ ಬೆಳಿಗ್ಗೆ ಮತ್ತೆ ತಾರಕಕ್ಕೇರಿದೆ. ಪ್ರತಿಭಟನೆ ಮತ್ತಷ್ಟು ಹರಡಬಾರದು ಎಂಬ ಕಾರಣಕ್ಕೆ ಪ್ರತಿಭಟನೆ ನಡೆಯುತ್ತಿದ್ದ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ಆದರೂ ದಿಲ್ಲಿಯಲ್ಲಿ ಪ್ರತಿಭಟನೆ ಮುಂದುವರಿಯುತ್ತಾನೇ ಇದೆ. ಪ್ರತಿಭಟನಾಕಾರರು ಹೆಚ್ಚಾಗ್ತಾ ಇರೋ ಕಾರಣದಿಂದ ಜಂತರ್ ಮಂತರ ಸುತ್ತಲೂ ಭಾರೀ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಇಷ್ಟೇ ಅಲ್ಲ, ದೆಹಲಿಯ ಕನ್ನಾಟ್ ಪ್ಲೇಸ್ನಲ್ಲಿರುವ ಅಂಗಡಿಗಳು, ಕಚೇರಿಗಳು ಮತ್ತು ರೆಸ್ಟೋರೆಂಟ್ಗಳನ್ನ ಬಂದ್ ಮಾಡಲಾಗಿದೆ. ಮೆಟ್ರೋ ಸ್ಟೇಷನ್ಗಳನ್ನ ಮತ್ತೆ ಬಂದ್ ಮಾಡಲಾಗಿದೆ. 17 ಮೆಟ್ರೋ ಸ್ಟೇಷನ್ಗಳು ಬಂದಾಗಿದ್ದು ಜಂತರ್ ಮಂತರ್ಗೆ ಪ್ರತಿಭಟನಾಕಾರರು ಬರದಂತೆ ತಡೆಯಲಾಗಿದೆ. ಸಂಧಾನಕ್ಕೆ 4ನೇ ಆಹ್ವಾನ, ಸ್ಥಳ ತಿರಸ್ಕರಿಸಿದ ಸಿಜೆಪಿ. ಮೊದಲಿಂದಾನೂ ಪ್ರತಿಭಟನೆ ನಿಲ್ಲಿಸಿ ಅಂತ ಕೇಂದ್ರ ಸರ್ಕಾರ ಕೇಳಿಕೊಳ್ಳುತ್ತಾನೇ ಇದೆ. ಮಾತುಕತೆಗೆ ಬನ್ನಿ, ಮಾತಾಡೋಣ ಅಂತ ಮನವಿ ಮಾಡ್ತಾನೇ ಇದೆ.
ಸಿಜೆಪಿ ಪ್ರತಿಭಟನೆ ಆರಂಭವಾದ ದಿನವೇ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಿಜೆಪಿ ನಾಯಕರ ಜೊತೆಗೆ ಸಂಧಾನ ನಡೆಸಿದ್ದರು. 4 ಗಂಟೆಗಳ ಕಾಲ ನಡೆದ ಈ ಸಂಧಾನ ಕೊನೆಗೂ ವಿಫಲವಾಗಿತ್ತು. ಆ ಸಂಧಾನ ವಿಫಲವಾದ್ಮೇಲೆ ಸಿಜೆಪಿ ಆಕ್ರೋಶ ಹೊರಹಾಕಿತ್ತು. 4 ಗಂಟೆ ವೇಸ್ಟ್ ಆಯ್ತು ಅಂತ ಕಿಡಿಕಾರಿತ್ತು. ಅದೆಲ್ಲ ಆದ್ಮೇಲೆ ಮತ್ತೆ 2 ಬಾರಿ ಕೇಂದ್ರ ಸರ್ಕಾರ ಆಹ್ವಾನ ಕೊಟ್ಟಿದೆ, ಮಾತುಕತೆ ಮಾಡೋಣ ಅಂತ ಕರೆದಿದೆ. ಆದರೆ ಈ ಆಹ್ವಾನವನ್ನ ಸಿಜೆಪಿ ತಿರಸ್ಕಾರ ಮಾಡಿದೆ. ಜೆಪಿ ನಡ್ಡಾ ಅವರ ಕಚೇರಿ ನಿವಾಸದಲ್ಲಿ ಮಾತುಕತೆ ಬೇಡವೇ ಬೇಡ ಅಂತ ಹೇಳಿದೆ. ಜಿರಳೆ ಪಕ್ಷದ ಹೋರಾಟಕ್ಕೆ ಅಣ್ಣಾ ಹಜಾರೆ ಬೆಂಬಲ. ದೆಹಲಿಯಲ್ಲಿ ನಡೆಯುತ್ತಿರುವ ನೀಟ್ ಹೋರಾಟಕ್ಕೆ ಹಿರಿಯ ಸಮಾಜ ಸೇವಕ ಅಣ್ಣಾ ಹಜಾರೆ ಬೆಂಬಲ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಮಹಾರಾಷ್ಟ್ರದ ಅಹಿಲ್ಯ ನಗರದಲ್ಲಿ 2 ಗಂಟೆಗಳ ಕಾಲ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಅಹಿಲ್ಯ ನಗರದ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮೌನವ್ರತ ಆಚರಿಸಿ ನಂತರ ತಮ್ಮ ಸ್ವಗ್ರಾಮ ರಾಳೆಗಣ ಸಿದ್ದಿಗೆ ತೆರಳಿದ ಹಜಾರೆ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಹಿಂಸಾಚಾರ ನೋವು ತಂದಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀಟ್ ಪ್ರತಿಭಟನೆ ದೆಹಲಿಯಲ್ಲಿ ಮಾತ್ರವಲ್ಲ, ಮುಂಬೈನಲ್ಲೂ ಹಲವು ದಿನಗಳಿಂದ ನಡೆಯುತ್ತಿದೆ. ಕೇರಳಂನ ತಿರುವನಂತಪುರಂನಲ್ಲಿ ನೀಟ್ ಅಕ್ರಮ ವಿರೋಧಿಸಿ ಪ್ರತಿಭಟನೆ ನಡೆದಿದ್ದು ಆ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗಿಸಿ ಪ್ರತಿಭಟನೆ ಶಮನಕ್ಕೆ ಯತ್ನಿಸಿದ್ದಾರೆ. ರಾಂಚಿಯಲ್ಲೂ ಬ್ಯಾರಿಕೇಡ್ ತಳ್ಳಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಆಗಿದೆ. ತಮಿಳುನಾಡಿನ ಚೆನ್ನೈನಲ್ಲೂ ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸಿ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ಇದೆಲ್ಲದರ ಮಧ್ಯೆ ನೀಟ್ ಹೋರಾಟಕ್ಕೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲುವುದಾಗಿ ಸಂವಿಧಾನದ ಪ್ರಸ್ತಾವನೆ ಓದಿ ವಕೀಲರು ಬೆಂಬಲ ಸೂಚಿಸಿದ್ದಾರೆ. ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಅಭಿಯಾನದ ಮೂಲಕ ವಿದ್ಯಾರ್ಥಿಗಳಿಗೆ ವಕೀಲರು ಬೆಂಬಲ ಕೊಟ್ಟಿದ್ದಾರೆ.